ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನೀವು ಈ ಡಿಸೈನ್ ನೋಡ್ತಾ ಇರ್ಬೋದು, ಎಷ್ಟು ಕೆಟ್ಟದಾಗಿದೆ ಅಲ್ವಾ? ಬಟ್ ಈ ಕೆಟ್ಟದಾಗಿರೋ ಡಿಸೈನ್ ನನಗೆ ತುಂಬ ಇಷ್ಟ. ಏನಕ್ಕೆ ಅಂದರೆ ನಾನು ಫಸ್ಟ್ ಹಾಕಿರೋಂಥ ಡಿಸೈನ್ ಅದು. ನಾನು ಇದು ವಿಡಿಯೋ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ನೀವು ಮಷಿನ್ ತೊಗೊಂಡಿದ್ದೀರಾ, ಬರ್ತಾ ಇಲ್ಲ ಅಂತ ಬಿಟ್ಟಿದ್ದೀರಾ. ಸ್ವಲ್ಪ ಜನ ಸೇಲ್ ಕೂಡ ಮಾಡಿದ್ದೀರಾ, ಬರ್ತಾನೆ ಇಲ್ಲ ಅಂತ. ಬಟ್ ಬರಲ್ಲ ಅಂತ ನೀವು ಬಿಡಬೇಡಿ, ಬರುತ್ತೆ. ಒಂದಲ್ಲ ಒಂದು ದಿನ ನನಗಿಂತ ಚೆನ್ನಾಗಿ ನೀವು ವರ್ಕ್ ಮಾಡ್ತೀರಾ. ನೀವು ಇಷ್ಟು ಪ್ರೀತಿಯಿಂದ ಇಷ್ಟು ಚೆನ್ನಾಗಿ ನನಗೆ ಕಮೆಂಟ್ ಮಾಡಿರ್ತೀರ, ತುಂಬ ಚೆನ್ನಾಗಿದೆ. ನೆನ್ನೆ ಅಂತೂ ಒಬ್ಬರು ಸಿಸ್ಟರ್, ಅಕ್ಕ ನೀವು ತುಂಬ ಚೆನ್ನಾಗಿ ನಿಮ್ಮ ಹೆಸರು ತಕ್ಕಂಗೆ ಯುನೀಕ್ ಆಗಿದೆ ಎಲ್ಲ ಡಿಸೈನ್ಸ್ ಅಂತ ನೀವು ಕಮೆಂಟ್ ಮಾಡಿದ್ರಿ. ನೀವು ನೋಡಿ ನಾನು ಮುಂಚೆ ಯಾವ ಥರ ಹಾಕ್ತಾ ಇದ್ದೆ ಅಂತ. ಏನಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಅಂದರೆ, ನೀವು ಹಾಕೋದನ್ನು ಬರ್ತಾ ಇಲ್ಲ ಅಂತ ಬಿಡ್ತಾ ಇದ್ದೀರಾ, ಅಥವಾ ತುಂಬಾ ಟೆನ್ಷನ್ ತೊಗೊಂಡಿದ್ದೀರಾ. ಕ್ಲಾಸ್ಗೆ ಹೋಗಿ ಕಲಿಬೇಕು ಈ ಥರ, ಮತ್ತು ಮನೆಯಲ್ಲಿ ಕಲಿತೀವಾ, ಈ ಥರ ಎಲ್ಲ ಡೌಟ್ಸ್ ಇದೆ ನಿಮಗೆ. ಮನೆಯಲ್ಲೇ ಕಲಿತೀರಾ ನೀವು, ಯಾವ ಕ್ಲಾಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾನು ಕಲಿಯುವಾಗ ಯೂಟ್ಯೂಬಲ್ಲಿ ವೀಡಿಯೋಸೇ ಆಯಿತು, ಅಥವಾ ಯಾರು ಹೇಳೋರು ಜಾಸ್ತಿ ಯಾರೂ ಇರಲಿಲ್ಲ. ಯಾರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅದು ಗೊತ್ತಿರಲಿಲ್ಲ ನನಗೆ. ಬಟ್ ನನ್ನಿಂದ ನಾನು ಕಲಿತೆ. ಇವಾಗ ನಿಮಗೆ ಈ ಟೈಮಲ್ಲಿ ಕಲಿಯೋರಿಗೆ ತುಂಬ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ. ನಾನು ಕೂಡ ಹೇಳ್ತಾ ಇರ್ತೇನೆ ಎಲ್ಲ ಈ ಥರ ಮಾಡಿ ಆ ಥರ ಮಾಡಿ ಅಂತ. ಇವಾಗ ನಿಮಗೆ ತುಂಬ ಈಸಿಲಿ ನೀವು ಕಲಿಬಹುದು. ನೀಯಿಂದ ವರ್ಕ್ ಮಾಡೋದೇ ಆಯಿತು, ಫ್ರೇಮ್ನ ಬ್ಯಾಲೆನ್ಸ್ ಮಾಡೋದೇ ಆಯಿತು, ಎಲ್ಲ ನಿಮಗೆ ಮಾಹಿತಿ ಇದೆ. ನಾನು ಮಷಿನ್ ತೊಗೊಂಡಾಗ ನನಗೇನು ಮಾಹಿತಿ ಇರಲಿಲ್ಲ. ಬಟ್ ನಾನು ಕಲಿತೆ. ಅದು ಹೇಗೆ ಕಲ್ತಿದ್ದೀನಿ ನನಗೆ ಚೆನ್ನಾಗಿ ಗೊತ್ತು. ಅಷ್ಟು ಕಷ್ಟಪಟ್ಟು ನಾನು ಕಲ್ತಿದ್ದೀನಿ ಅಂದರೆ ನೀವು ಕಲಿತೀರಾ. ಈಗ ಏನಕ್ಕೆ ಕಲಿಯಲ್ಲ, ಈಸಿ ಇದೆ ಇದು. 15 ಡೇಸ್ ನಿಮ್ಮ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ನಿಮಗೆ ಗೊತ್ತಾದರೆ, ಫ್ರೇಮು ಮತ್ತು ಕಾಲು ಮತ್ತು ಇದು ಮೂರೂ ನೀವು ಬ್ಯಾಲೆನ್ಸ್ ಮಾಡೋದು ಒಂದು ಕಲಿತ್ರೆ ಈಸಿಲಿ ನನಗಿಂತ ಚೆನ್ನಾಗಿ ನೀವು ವರ್ಕ್ ಮಾಡ್ತೀರಾ. ಹೋಪ್ ಮಾತ್ರ ಬಿಡಬೇಡಿ, ಬರಲ್ಲ ಅಂತ. ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನೋಡಿ ನಾನು ಎಷ್ಟು ಕೆಟ್ಟದಾಗಿ ಹಾಕಿದ್ದೀನಿ ಡಿಸೈನ್ಸ್ ಅಂದರೆ, ಅಷ್ಟು ನಾನು ಸ್ಟಾರ್ಟಿಂಗಲ್ಲಿ ಇದು ನಾನು ಕಲಿತು ಒಂದು ಡಿಸೈನ್ ಹಾಕಿದೆ. ಹಾಕ್ತಾ ಸ್ವಲ್ಪ ಟೈಮರಲ್ಲಿ ಸೆಟ್ ಮಾಡಿಕೊಂಡು ನಾನು ವರ್ಕ್ ಕಲ್ತಿದ್ದು. ಬಟ್ ನನಗೆ ಅದು ಟೈಮರಲ್ಲಿ ಸೆಟ್ ಮಾಡಿಕೊಂಡು ವರ್ಕ್ ಮಾಡೋದು ಚೆನ್ನಾಗಿ ಬರ್ತಾ ಇರಲಿಲ್ಲ. ಅಷ್ಟು ಕೆಟ್ಟದಾಗಿ ಬರ್ತಿತ್ತು ಡಿಸೈನ್. ಆದರೂ ನಾನು ಬರ್ತಾ ಇಲ್ಲ ಅಂತ ಬಿಟ್ಟಿಲ್ಲ. ಅದೇ ಮಾತು ನಿಮ್ಗೆ ಹೇಳ್ತಾ ಇದ್ದೇನೆ, ಬರ್ತಾ ಇಲ್ಲ ಅಂತ ಮಾತ್ರ ಬಿಡಲಿಕ್ಕೆ ಹೋಗಬೇಡಿ. ನೋಡಿ ನಾನು ಫಿನಿಶಿಂಗ್ ಇಲ್ಲ, ನೈಸಾಗಿಲ್ಲ, ಚಿಕ್ಕದಾಗಿ ವರ್ಕೇ ಮಾಡಿಲ್ಲ. ನಾನು ಎಲ್ಲ ದೊಡ್ಡದು ದಪ್ಪ ಒಂಥರ ಹಾಕ್ತಿದ್ದೆ, ಆಡಾಗೆ ಹಾಕ್ತಿದ್ದೆ. ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಬಟ್ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ, ಮತ್ತು ಕಮ್ಮಿ ಬಜೆಟಲ್ಲಿ ನಾನು ವರ್ಕ್ ಮಾಡಿ ಕೊಡ್ತಿದ್ದೆ. ಜಾಸ್ತಿ ಫ್ಯಾಮಿಲಿ ಫ್ರೆಂಡ್ ಸರ್ಕಲಲ್ಲೇ ನಾನು ವರ್ಕ್ ಮಾಡಿ ಕೊಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಸ್ವಲ್ಪ ಒಂದು 350-400 ಈ ರೇಂಜಲ್ಲಿ ನಾನು ವಟಾರದಲ್ಲಿ ಅಕ್ಕಪಕ್ಕ ಪರಿಚಯ ಇರೋರಿಗೆ ಈ ಥರ ವರ್ಕ್ ಮಾಡಿ ಕೊಡ್ತಿದ್ದೆ. ನಿಧಾನವಾಗಿ ಸ್ವಲ್ಪ ಇಲ್ಲಿವರೆಗೂ ಕಲ್ತಿದ್ದೀನಿ ನಾನು ತುಂಬಾ ಚೆನ್ನಾಗಿ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲ ನಿಮಗೆ. ಅಷ್ಟಾದರೂ ನಾನು ಕಲ್ತಿದ್ದೀನಿ. ಚೆನ್ನಾಗಿ ಸಂಪಾದನೆನಾದರೂ ಮಾಡ್ತೀನಿ ನಾನು. ಮುಂಚೆಗಿಂತ ಇವಾಗ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತೀನಿ. ಅಂದರೆ ಒಂದು ಬ್ಲೌಸು 2,500, 3,000, 3,800, 4,200 ಇಲ್ಲಿವರೆಗೂ ನಾನು ಪ್ರೈಸ್ ತೊಗೊಳ್ತೀನಿ. ಒಂದೊಂದು ಬ್ಲೌಸ್ ರೆಡಿ ಮಾಡಿದರೆ ಗ್ರ್ಯಾಂಡ್ ಆಗಿರೋವಂಥದ್ದು. ಅದೇ ಸಿಂಪಲ್ ಆಗಿದ್ದರೆ 900, 1,200, 1,600, 400 ಈ ಥರ ತೊಗೊಳ್ತೇನೆ. ಬಟ್ ಇದರಲ್ಲಿ ಅಮೌಂಟ್ ತುಂಬ ಇದೆ. ಸ್ಟಿಚಿಂಗಿಂತ ಎಂಬ್ರಾಯ್ಡ್ರಿಗೆ ತುಂಬ ಬೆಲೆ ಇದೆ. ಹಾಗಾಗಿ ಬೆಲೆ ಇದೆ ಅಂದರೆ ಸ್ಟಿಚಿಂಗ್ಗೆ ಬೆಲೆ ಇಲ್ಲ ಅಂತ ಏನು ಅರ್ಥ ಇಲ್ಲ ನಂದು. ಅದರಲ್ಲೂ ನೀವು ಸಂಪಾದನೆ ಚೆನ್ನಾಗಿ ಮಾಡಬಹುದು. ಬಟ್ ಅದಕ್ಕೆ ಹೋಲಿಸಿದರೆ ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಬರುತ್ತೆ. ಇದಕ್ಕೆ ವರ್ಕ್ ಮಾಡಿದರೆ ನೀವು ಅದೇ ವರ್ಕ್ ಮಾಡಿ ಬ್ಲೌಸ್ ಕೊಟ್ಟರೆ 1 to double ನಿಮಗೆ ಅಮೌಂಟ್ ಕೊಡ್ತಾರೆ. ಹಾಗಾಗಿ ನೀವು ಕಲೀರಿ. ಮತ್ತು ಇದು ಕಲಿಯೋಕ್ಕೆ ಇನ್ನೊಂದು ಏನು ಗೊತ್ತಾ, ನೀವು ಯಾರಿಗೂ ವರ್ಕ್ ಮಾಡಿ ಕೊಡ್ತಾ ಇಲ್ಲ ಅಂದರೆ ನೀವು ಮನೆಯಲ್ಲೇ ನೀವು ಕಲಿಬೋದು. ಇವಾಗ ಎಷ್ಟೊಂದು ಸೀರೆ ತೊಗೊಂಡಿರ್ತೀರಾ, ಅದು ವರ್ಕ್ ಮಾಡಿಸಲೇಬೇಕಾಗಿರುತ್ತೆ. ಆವಾಗ ನೀವು ಬ್ಲೌಸ್ ನೀವು ಮಾಡ್ಕೋಬಹುದು. ಒಂದು ಮಕ್ಕಳು ಬಟ್ಟೆನೇ ಆಯಿತು, ನಿಮ್ಮ ಬಟ್ಟೆ ಆಯಿತು, ಪ್ರತಿಯೊಂದಕ್ಕೂ ನೀವು ಎಂಬ್ರಾಯ್ಡ್ರಿನ ಮಾಡ್ಬೋದು. ಹಾಗಾಗಿ ನಾನು ನಿಮಗೋಸ್ಕರ ಈ ವಿಡಿಯೋನ ಶೇರ್ ಮಾಡಿದ್ದೇನೆ. ನೋಡಿ ಎಷ್ಟು ಕೆಟ್ಟದಾಗಿದೆ ನನ್ನ ಡಿಸೈನ್ಸ್ ಎಲ್ಲ. ಆದರೂ ನಾನು ಪ್ರಾಕ್ಟೀಸ್ ಮಾತ್ರ ಬಿಟ್ಟಿಲ್ಲ ಮಾಡೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇಲ್ಲಿವರೆಗೂ ಇಷ್ಟು ಚೆನ್ನಾಗಿ ಹಾಕ್ತೇನೆ ನಾನು. ಖುಷಿ ಆಗುತ್ತೆ. ನಾನು ಮುಂಚೆ ಡಿಸೈನ್ ನೋಡಿದರೆ ಒಂಥರ ಹೇಗೆ ಹಾಕಿದ್ದೀನಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಏನಕ್ಕೆ ನಾನು ಡೈಲಿ ಹಾಕ್ತಾ ಇದ್ದೆ, ಡೈಲಿ ಪ್ರಾಕ್ಟೀಸ್ ಮಾಡಿದೆ. ನಿಮ್ಗೆ ಮುಂಚೆನೂ ಹೇಳಿದ್ದೇನೆ ನಾನು. ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಒಂದಲ್ಲ ಒಂದಿನ ಬರುತ್ತೆ ಅಂತ. ಅದಕ್ಕೆ ನಾನು ಹೇಳೋದು, ಡೈಲಿ ಪ್ರಾಕ್ಟೀಸ್ ಮಾಡಿ, ಒಂದಿನ ಕಲಿತೀರಾ. ನೀವು ನನಗಿಂತ ಚೆನ್ನಾಗಿ ಹಾಕಿ, ನೀವು ನನಗಿಂತ ಚೆನ್ನಾಗಿ ದುಡಿತೀರಾ. ಮನೆಗೆ ಯೂಸ್ ಆಗುತ್ತೆ, ಅಥವಾ ನಿಮ್ಗೆ ಯೂಸ್ ಆಗುತ್ತೆ. ಅಮೌಂಟನ್ನು ನಾವೇ ದುಡಿದ್ರೆ ಅದೊಂಥರ ಖುಷಿ ಬೇರೆಯೇ ಇರುತ್ತೆ. ಹಸ್ಬೆಂಡ್ ಕೊಡ್ತಾರೆ, ಇಲ್ಲ ಅಂತ ಏನಿಲ್ಲ, ತುಂಬ ಕೊಡ್ತಾರೆ. ಬಟ್ ನಾವು ದುಡಿದ್ರೆ ಅದು ಖುಷಿನೇ ಬೇರೆ ಇರುತ್ತೆ. ಮತ್ತು ಇವಾಗ ಸ್ವಲ್ಪ ಏನಾದರೂ ಕಷ್ಟ ಬಂದರೆ ನಮ್ಮ ಅಮೌಂಟ್ ಯೂಸ್ ಆಗುತ್ತೆ. ಯೂಸ್ ಆಗೋಕ್ಕಿಂತ ತುಂಬಾ ಒಂಥರ ಫೀಲಿಂಗ್ಸ್ ಚೆನ್ನಾಗಿರುತ್ತೆ, ನಾವು ದುಡಿತೀವಪ್ಪ ಅಂತ. ಅದಕ್ಕೆ ನಾನು ಹೇಳೋದು, ತೊಗೊಂಡಿರ್ತೀರಾ ದಯವಿಟ್ಟು ಸೇಲ್ ಮಾಡೋದೇ ಆಯಿತು, ಬಿಡೋದೇ ಆಯಿತು, ಮಾಡಲಿಕ್ಕೆ ಹೋಗಬೇಡಿ. ಒಂದಲ್ಲ ಒಂದಿನ ತುಂಬಾ ಚೆನ್ನಾಗಿ ಹಾಕ್ತೀರಾ. ಪ್ರಾಕ್ಟೀಸ್ ಮಾತ್ರ ಬಿಡಬೇಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಾನು ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೇನೆ. ಸ್ವಲ್ಪ ಆದಮೇಲೆ ನೋಡಿ, ಇವಾಗೂ ಎಷ್ಟು ಫಿನಿಶಿಂಗ್ ಇದೆ ಈ ಡಿಸೈನಲ್ಲಿ ನೀವು ನೋಡ್ತಾ ಇರ್ಬೋದು.
ಫಸ್ಟ್ ಇದು ಹಾಕಿರೋಗಿಂತ ಇವಾಗ ತೋರಿಸ್ತಾ ಇರೋಂಥ ಡಿಸೈನ್ ಎಷ್ಟು ಫಿನಿಶಿಂಗ್ ಇದೆ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ ನಿಮಗೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ, ಬಾಯ್.